ನಮಸ್ಕಾರ ಗೆಳೆಯರೆ. ರಾಜ್ಯ BJP ಮತ್ತು JDSನಲ್ಲಿ ಒಂದು ರೀತಿಯಲ್ಲಿ ಸಂಭ್ರಮ ಸಡಗರ. ಒಂದು ಫೋಟೋ ಸೆಷನ್ನು ಹೇಗೆ ಎರಡೂ ಪಕ್ಷಗಳಿಗೆ BJP ಮತ್ತು JDSಗೆ ಹೊಸ ರಾಜಕೀಯ ಹುಮ್ಮಸ್ಸನ್ನು, ತಂತ್ರವಂತನ್ನು, ಕೆಲವರಿಗೆ ಮರುಹುಟ್ಟು ಪಡೆಯುವ ನಿಟ್ಟಿನಲ್ಲಿ ಉತ್ಸಾಹವನ್ನು, ಶಕ್ತಿಯನ್ನು, ಒಂದು ಭೇಟಿ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮಾಜಿ ಪ್ರಧಾನಿ ದೇವೇಗೌಡರು ಹಾಗೆಯೇ ಮಾಜಿ CM ಕುಮಾರಸ್ವಾಮಿ ಅವರು ಭೇಟಿಯಾದ ಕ್ಷಣವೇ ಸಾಕ್ಷಿಯಾಯಿತು. ಮತ್ತೊಂದೆಡೆ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ದು ಪುಳಕಕ್ಕೆ ಕಾರಣ ಆಯಿತು. ಚುನಾವಣೆಗಳು ಹತ್ತಿರ ಬರ್ತಿರುವ ದಿನಗಳಲ್ಲಿ ರಾಜಕೀಯ ಈಕ್ವೇಷನ್ಸ್ಗಳೆಲ್ಲ ಹೇಗೆ ಚೇಂಜ್ ಆಗುತ್ತೆ, ಹೇಗೆ ತಂತ್ರಗಾರಿಕೆಯ ಜೊತೆಗೆ ವೈಭವೀಕರಣದ ಮಟ್ಟಕ್ಕೆ ಬಂದು ನಿಲ್ಲುತ್ತೆ ಅನ್ನೋದಕ್ಕೆ ಇವತ್ತಿನ ಡೆವಲಪ್ಮೆಂಟ್ ಸಾಕ್ಷಿಯಾಯಿತು. ಬನ್ನಿ ಈ ಬಗ್ಗೆ ಹಿಂದಿನ ಮಾತು ಮಂತನ ಸ್ನೇಹಿತರೆ. ಗೆಳೆಯರೆ, BJP JDS ನೂತನ ಮೈತ್ರಿಕೂಟದಲ್ಲಿ ಸಂಭ್ರಮ, ಪುಳಕ, ರೋಮಾಂಚನ. ಎಂಥ ರೋಮಾಂಚನ ಅಂತೀರ? ಈ ರೋಮಾಂಚನಕ್ಕೆ ಮುಖ್ಯವಾದ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮಾಜಿ ಪ್ರಧಾನಿ ದೇವೇಗೌಡರು ನವದೆಹಲಿನಲ್ಲಿ ಭೇಟಿ ಮಾಡಿದರು. ಅವರ ಜೊತೆಗೆ ರೇವಣ್ಣ ಇದ್ದರು, ಪ್ರಜ್ವಲ್ ರೇವಣ್ಣ ಇದ್ದರು, ಕುಮಾರಸ್ವಾಮಿಯವರಂತೂ ಇದ್ದೇ ಇದ್ದರು. ಈ ಸಂಭ್ರಮ ಎಂಥದ್ದು ಅಂತಂದರೆ, ಖುದ್ದು ಪ್ರೈಮ್ ಮಿನಿಸ್ಟ್ರು ದೇವೇಗೌಡರನ್ನ ಚೇರ್ ಮೇಲೆ ಕೂರಿಸಿ ಅವರ ಹಿಂದೆ ತಾವು ನಿಂತು ಅವರ ಭುಜದ ಮೇಲೆ ಕೈ ಇಟ್ಟು ಸಂಭ್ರಮದಿಂದ ಫೋಟೋನ ತೆಗೆಸ್ಕೊಂಡ್ರು. ನೋಡಿದವರಿಗೆ ಇದೇನು, ಒಬ್ಬ ಹಿರಿಯರಿಗೆ, ಮಾಜಿ ಪ್ರಧಾನಿಗಳಿಗೆ ಪ್ರೈಮ್ ಮಿನಿಸ್ಟ್ರು ಎಷ್ಟು ಗೌರವವನ್ನು ಕೊಡ್ತಾರೆ, ತನ್ನ ಮೈತ್ರಿ ಕೂಟದ ಸಂಘಟನೆಗೆ, ಪಕ್ಷಕ್ಕೆ ಎಷ್ಟು ಪ್ರೀತಿ ವಿಶ್ವಾಸವನ್ನು ತೋರಿಸ್ತಿದ್ದಾರೆ ಅನ್ನುವ ಸ್ಪಷ್ಟ ಸಂದೇಶವನ್ನು ಆ ಫೋಟೋ ಸಾಡ್ತು. ಇನ್ನು ರೇವಣ್ಣ ಅವರಿಗೆ ಇನ್ನೆಂಥ ಪುಣ್ಯನೋ ಅಥವಾ ಇನ್ಯಾವ ಮ್ಯಾಜಿಕ್ಕನ್ನು ಪವಾಡವನ್ನು ಅವರು ಮಾಡ್ತಾರೋ, ನಾನು ನಿಂಬೆಹಣ್ಣಿನ ವಿಚಾರ ಹೇಳಕ್ಕೆ ಹೋಗಲ್ಲ, ಪವಾಡವನ್ನು ಅವರು ಮಾಡ್ತಾರೋ, ರೇವಣ್ಣ ಅವರ ಕೈ ಹಿಡಿದು ಖುಷಿಯಾಗಿ ನಗ್ತಿರೋ ಫೋಟೋನೂ ಕೂಡ ನಮಗೆ ಕಾಣಿಸ್ಕೊತು. ಒಂದು ಫೋಟೋ ರಾಜಕಾರಣದಲ್ಲಿ ಹೇಗೆ ಸಂಚಲನವನ್ನು ಮೂಡಿಸ್ತು ಅನ್ನೋದಕ್ಕೆ ಇವತ್ತಿನ ಈ ಫೋಟೋಗಳೇ ಸಾಕ್ಷಿ. ಈ ಫೋಟೋನ ಖುದ್ದು ಪ್ರೈಮ್ ಮಿನಿಸ್ಟರ್ ರಿಲೀಸ್ ಮಾಡಿದರು ಮತ್ತು ಟ್ವಿಟ್ಟರಲ್ಲಿ ದೇವೇಗೌಡರನ್ನ ಬಣ್ಣಿಸಿದರು. ದೇವೇಗೌಡರು ಈ ದೇಶಕ್ಕೆ ಕೊಟ್ಟಿರುವ ಕೊಡುಗೆ ಅಪಾರ. ಅವರು ಭವಿಷ್ಯದ ದೃಷ್ಟಿಯಿಂದ ಭವ್ಯ ಭಾರತವನ್ನು ಕಟ್ಟುವ ನಿಟ್ಟಿನಿಂದ ಅವರ ಕೊಡುಗೆ ಅಭೂತಪೂರ್ವ ಅನ್ನುವ ರೀತಿಯಲ್ಲಿ ಶಬ್ದಗಳನ್ನು ಬಳಸಿ ದೇವೇಗೌಡರನ್ನ ಕೊಂಡಾಡಿದರು. ಇದು ಒಂದು ಚಿತ್ರ. ಮತ್ತೊಂದೆಡೆ ದೇವೇಗೌಡರು ಈ ಫೋಟೋಗಳನ್ನ ಬಳಸ್ಕೊಂಡು ಪ್ರೈಮ್ ಮಿನಿಸ್ಟರ್ನ ಕೊಂಡಾಡಿದ್ರು. ಎಂಥ ಡೈನಾಮಿಸಮ್, ಎಂಥ ಶಕ್ತಿವಂತ, ಭಾರತವನ್ನು ಕಟ್ಟುವಂತಹ ಎಂಥ ಧೀಮಂತಿಕೆ, ಹೀಗೆ ಒಂದು ರೀತಿಯಲ್ಲಿ ಬಣ್ಣನೆಯ ಪದಗಳನ್ನು, ಆಕರ್ಷಕ ಪದಗಳನ್ನು ಬಳಸಿ ಮೋದಿಯವರನ್ನ ಹಾಡಿ ಹೊಗಳಿದರು. ದೇವೇಗೌಡರು ಈ ಇಳಿಗಾಲದಲ್ಲೂ ಕೂಡ ಎಂತಹ ಚಾಣಾಕ್ಷರು, ಎಂತಹ ರಾಜಕಾರಣವನ್ನು ಮಾಡ್ತಾರೆ ಮತ್ತು ಸಂದರ್ಭವನ್ನು ಬಳಸ್ಕೊಂಡು ಹೇಗೆ ತನ್ನ ಪಕ್ಷವನ್ನು ಮೇಲಕ್ಕೆತ್ತೋದಕ್ಕೆ ಹರಸಾಹಸವನ್ನು ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತಿನ ಈ ಫೋಟೋಗಳೇ ಸಾಕ್ಷಿಯಾದ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಇದು ಹೀಗೆ ನಡೀತಿದ್ರೆ ಮತ್ತೊಂದೆಡೆ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಇವತ್ತು ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿದರು. ಇವರಿಬ್ಬರು ಅಲ್ಲಿದ್ದು ನೋಡಿದರೆ ಬಹುಶಃ ಬರುವ ದಿನಗಳಲ್ಲಿ ಒಂದು ಈಕ್ವೇಷನ್ಸನ್ನು ಸರಿಯಾಗಿ ವರ್ಕೌಟ್ ಮಾಡೋದಕ್ಕೆ ಅವರು ಈ ಭೇಟಿಯನ್ನು ಇದೇ ಕಾಲಕ್ಕೆ ದೆಹಲಿಗೆ ಹೋಗಿದ್ರೇನೋ ಅನ್ನುವ ಗುಮಾನಿ ಅಂತೂ ಬಂದೇ ಬರುತ್ತೆ. ಈ ಭೇಟಿಯ ಬಳಿಕ ಅವರು ಬಳಸಿದ ಶಬ್ದ ಇದೆಯಲ್ಲ, ವಿಜೇಂದ್ರ ಅವರು ಬಳಸಿದ ಶಬ್ದ, ಸಂತ ತೇಜಸ್ಸಿನ ಭಾರತಾಂಬೆಯ ಮಹಾನ್ ಸುಪುತ್ರ. ಪ್ರೈಮ್ ಮಿನಿಸ್ಟರ್ನ ಕೊಂಡಾಡಿದ್ದು ಸಂತ ತೇಜಸ್ಸಿನ ಭಾರತಾಂಬೆಯ ಮಹಾನ್ ಸುಪುತ್ರ ಬಳಸಿದ್ದು. BJP ಕರ್ನಾಟಕದ ರಥ ಮುನ್ನಡೆಯುವ ಜವಾಬ್ದಾರಿಯನ್ನು ನನ್ನ ಮಡ್ಲಿಕ್ಕೆ ನನಗೆ ಕೊಟ್ಟಿದ್ದಾರೆ, ಅದು ನನ್ನ ಸೌಭಾಗ್ಯ. ಎಂಥ ಬಣ್ಣನೆ ನೋಡಿ. ಆ ಫೋಟೋನ ಹಾಕಿಬಿಟ್ಟು ವಿಜೇಂದ್ರ ಅವರು ಬಣ್ಣಿಸಿರೋದು 2024 ಮಹಾಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಿ ಮೋದಿಯವರ ಮಡಿಲಿಗೆ ಹಾಕುವ ಹೆಗ್ಗುರಿಯ ಹೆಜ್ಜೆ ಇಡ್ತೀನಿ. ಅಂದರೆ ಯಾವ ಸಂದೇಶವನ್ನು ಹೇಗೆ ಕೊಡ್ತಿದ್ದಾರೆ ಅಂತ. BJP ಮತ್ತು JDSನ ಮೈತ್ರಿಕೂಟವನ್ನು ಬೂಸ್ಟ್ ಮಾಡುವ ನಿಟ್ಟಿನಲ್ಲಿ
ಅದಕ್ಕೆ ಸ್ಟ್ರೆಂತನ್ನು ತುಂಬುವ ನಿಟ್ಟಿನಲ್ಲಿ ಈ ಎರಡೂ ಫೋಟೋಗಳು ಸ್ಟೇಟ್ಮೆಂಟಿನ ಅಗತ್ಯ ಇಲ್ಲ. ಈ ಫೋಟೋಗಳು ಒಂದು ರೀತಿಯಲ್ಲಿ ಸಂಚಲನವನ್ನು, ಒಂದು ರೀತಿಯಲ್ಲಿ ಸಾಕಷ್ಟು ಚರ್ಚೆ, ಕುತೂಹಲವನ್ನು ಮೂಡಿಸಿದ್ದಂತೂ ನಿಜ. ಫೀನಿಕ್ಸ್ ಪಕ್ಷಿ ಅಂತ ಕರಿತೀವಿ, ಸುಟ್ಟ ಬೂದಿಯಿಂದ ಮರುಹುಟ್ಟು ಪಡೆಯುವ ಪಕ್ಷಿ. ಅಚ್ಚ ಕನ್ನಡದಲ್ಲಿ ಹೇಳಬೇಕು ಅಂದರೆ ಅಗ್ನಿಹಂಸದ ಆಕಾಶಗಮನ. ಅಗ್ನಿ ಪಕ್ಷಿ, ಅಗ್ನಿಹಂಸ ಹೇಗೆ ಸುಟ್ಟ ಬೂದಿಯಿಂದ ಹುಟ್ಟಿ ಆಕಾಶಕ್ಕೆ ಹಾರುತ್ತೋ ಹಾಗೆ ದೇವೇಗೌಡರ ಪಕ್ಷ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ರೀತಿಯಲ್ಲಿ ದಯನೀಯವಾಗಿ ಸೋತಿದ್ದರೂ ಕೂಡ ತನ್ನ ತಂತ್ರಗಾರಿಕೆಯ ಮೂಲಕ ಮತ್ತೊಮ್ಮೆ ಪಕ್ಷವನ್ನು ಎತ್ತೋದಕ್ಕೆ ನಡೆಸ್ತಿರುವಂತಹ ಸಾಹಸ ಇದೆಯಲ್ಲ, ಅದು ಮೆಚ್ಚತಕ್ಕದ್ದು. ಇದು ಫೋಟೋ ಸೆಷನ್ನ ಕತೆ. ಆದರೆ ಬಿಹೈಂಡ್ ದಿ ಸ್ಕ್ರೀನ್ ಏನಾಯಿತು, ಇದು ಅಲ್ಲಿಗೆ ಬರ್ತೇನೆ. BJP ಮತ್ತು JDS ಮೈತ್ರಿಕೂಟದಲ್ಲಿ ಸೀಟುಗಳ ಹಂಚಿಕೆಯನ್ನು ಮಾಡುವ ನಿಟ್ಟಿನಲ್ಲಿ ಇವತ್ತಿನ ಸಭೆ ಮಹತ್ವವನ್ನು ಪಡೆಯಿತು. ಅವರು BJPಯ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರ ಜೊತೆ JDSನ ನಾಯಕರು ಚರ್ಚೆಯನ್ನು ನಡೆಸ್ತಿದ್ದಾರೆ. ದಿ ಪೋಸ್ಟ್ ಅಂದರೆ ನಾವು ಈ ಸ್ಟೋರಿಯನ್ನು ಮೊದಲು ಬ್ರೇಕ್ ಮಾಡಿದ್ವಿ. ಹಾಗೆಯೇ ಈ ಚರ್ಚೆಯ ಸಂದರ್ಭದಲ್ಲಿ ಎಷ್ಟು ಸೀಟುಗಳು ಹಂಚಿಕೆ ಆಗ್ತವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಮಾತುಕತೆಯ ಸಂದರ್ಭದಲ್ಲಿ ಪ್ರೈಮ್ ಮಿನಿಸ್ಟ್ರು ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಪರೋಕ್ಷವಾಗಿ ಅವರು ಸ್ಪರ್ಧೆಯ ಇಂಗಿತವನ್ನು ವ್ಯಕ್ತಪಡಿಸಿದರು, ಇಂಡೈರೆಕ್ಟ್ ಆಗಿ ಅನ್ನುವ ಮಾಹಿತಿ ಲಭ್ಯ ಇದೆ. ಬೆಂಗಳೂರು ಗ್ರಾಮಾಂತರದಿಂದ ಕುಮಾರಸ್ವಾಮಿ ಅವ್ರನ್ನ ಅಖಾಡಕ್ಕೆ ಇಳಿಸಿ ಹಳೆ ಮೈಸೂರಿನಲ್ಲಿ ಒಕ್ಕಲಿಗರ ಪಾಳ್ಯದಲ್ಲಿ ಒಂದು ಸಂದೇಶ ರವಾನೆ ಮಾಡೋದಕ್ಕೆ BJP ಕುಮಾರಸ್ವಾಮಿ ಅವರ ಮೂಲಕ ಪ್ರಯತ್ನ ನಡೆಸ್ತಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಆದರೆ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇದಕ್ಕಿನ್ನೂ ಬಂದಿಲ್ಲ. ಒಂದು ವೇಳೆ ಹಾಗೇನಾದರೂ ಆದರೆ DK ಬ್ರದರ್ಸ್ ವರ್ಸಸ್ ಕುಮಾರಸ್ವಾಮಿ ಅನ್ನುವ ಒಂದು ಭರ್ಜರಿ ಕಾಳಗವೇ ನಡೆದು ಬಿಡುತ್ತೆ. ಹಳೆ ಮೈಸೂರು ಭರ್ಜರಿ ವಿದ್ಯಮಾನಗಳ ಕೇಂದ್ರ ಆಗುತ್ತೆ. ಇನ್ನು ವಿಜೇಂದ್ರ ಅಲ್ಲಿ ಬೀಡು ಬಿಟ್ಟು ಪಕ್ಷದ ಒಳಗೆ ತಮ್ಮ ವಿರುದ್ಧ ಇರುವ ಧ್ವನಿಗಳ ಹುಟ್ಟಡಗಿಸೋದಕ್ಕೆ ಪ್ರಯತ್ನ ನಡೆಸ್ತಿರೋದು ಈ ಒಂದು ಮೇಜರ್ ಡೆವಲಪ್ಮೆಂಟ್ ಆಗಿದೆ. ಪಕ್ಷಕ್ಕೆ ಹೊಸ ಅಧ್ಯಕ್ಷರಾಗಿ ಅವರು ಬಂದ ಬಳಿಕ ಬಸನಗೌಡ ಪಾಟೀಲ್ ಯತ್ನಾಳು ಮತ್ತಿತರರು ಬಹಿರಂಗವಾಗಿಯೇ ಅವರ ವಿರುದ್ಧ ಪ್ರಹಾರವನ್ನು, ಅವರು ಮತ್ತು ಯಡಿಯೂರಪ್ಪ ಅವರ ವಿರುದ್ಧ ಪ್ರಹಾರವನ್ನು ನಡೆಸ್ತಿದ್ದಾರೆ. ಈ ಭಿನ್ನಮತದ ಬಂಡಾಯದ ಧ್ವನಿಯನ್ನು, ತಮ್ಮ ವಿರುದ್ಧದ ಅತೃಪ್ತಿಯನ್ನು ಹೈಕಮಾಂಡ್ ಮೂಲಕ ಹತ್ತಿಕ್ಕೋದಕ್ಕೆ ಪ್ರಯತ್ನವನ್ನು ವಿಜೇಂದ್ರ ದೆಹಲಿನಲ್ಲಿ ನಡೆಸ್ತಿರುವ ಡೆವಲಪ್ಮೆಂಟ್ ಕೂಡ ನಡೆದಿದೆ. ಇಷ್ಟೆಲ್ಲ ಆದರೂ ಕೂಡ BJP ಮತ್ತು JDSನ ಒಗ್ಗಟ್ಟಿನ ಸೂತ್ರ, ಮೈತ್ರಿ ಸೂತ್ರ ಬೇರು ಮಟ್ಟದಲ್ಲಿ, ರೂಟ್ ಲೆವೆಲಲ್ಲಿ, ವರ್ಕರ್ಸ್ ಲೆವೆಲಲ್ಲಿ ಒಂದಾಗುತ್ತಾ? ಇವು ಮತಗಳಾಗಿ ಕನ್ವರ್ಟ್ ಆಗುತ್ತಾ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಮತ್ತು JDS ಮೈತ್ರಿ ಇದ್ದು ಕಾಂಗ್ರೆಸ್ಸಿಗೆ ದಕ್ಕಿದ್ದು ಒಂದೇ ಸ್ಥಾನ. ಯಾಕೆಂದರೆ ಮತಗಳಾಗಿ ಕನ್ವರ್ಟ್ ಆಗಲಿಲ್ಲ. ಅದೇ ಥರ ಈ ಬಾರಿ BJP ಮತ್ತು JDS ಒಂದಾಗಿದ್ದರೂ ಕೂಡ ಬೇರು ಮಟ್ಟದಲ್ಲಿ ವರ್ಕರ್ಸ್ಗಳು ಒಂದಾಗಿ ಅವು ಮತಗಳಾಗಿ ಕನ್ವರ್ಟ್ ಆಗುತ್ತಾ ಅನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.